ನಿಮ್ಮ ಬದುಕನ್ನೇ ಬದಲಿಸಬಲ್ಲ ಪದ್ಮ ಪುರಾಣದಲ್ಲಿ ತಿಳಿಸಿರುವ ವಿಶೇಷ ದಿನ ಎಂದರೆ ಅದು ಅನಂತ ಚತುರ್ದಶಿಯ ವ್ರತದ ದಿನ. ಈ ಬಾರಿ 2024 ಸೆಪ್ಟೆಂಬರ್ 17ನೆಯ ತಾರೀಕಿನಂದು ಬಂದಿದೆ. ಆ ದಿನ ಸ್ನಾನದ ನೀರಿಗೆ ಈ ಒಂದು ವಸ್ತುವನ್ನು ಬೆರೆಸಿ ಸ್ನಾನವನ್ನ ಮಾಡಿದರೆ ಅಖಂಡ ಪುಣ್ಯಫಲ ಲಭಿಸುತ್ತೆ. ಮಹಾವಿಷ್ಣು ಅನಂತ ಪದ್ಮನಾಭನ ಕೃಪೆಗೆ ಮನೆಯಲ್ಲಿ ಹೇಗಿರಬೇಕು ಪೂಜೆ, ವ್ರತದ ಕಥೆಯೇನು ಎಂಬುದರ ಸಂಕ್ಷಿಪ್ತ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಮನುಷ್ಯನ ಸರ್ವ ಕೋರಿಕೆಗಳನ್ನು ಈಡೇರಿಸಲು ನಮ್ಮ ಪುರಾಣಗಳಲ್ಲಿ ಅನೇಕ ವ್ರತಗಳಿವೆ. ಆ ವ್ರತಗಳಲ್ಲಿ ಈ ಅನಂತ ಪದ್ಮನಾಭ ವ್ರತವು ಉತ್ತಮೋತ್ತಮ ಎಂದು ವಿಶೇಷವಾಗಿ ನಂಬಲಾಗುತ್ತೆ. ಭಾದ್ರಪದ ಶುದ್ಧ ಚತುರ್ದಶಿಯ ದಿನ ಈ ವ್ರತವನ್ನು ಆಚರಿಸಿದರೆ ಏನೆಲ್ಲ ಫಲ ಸಿಗುತ್ತದೆ ಎಂದರೆ ಸರ್ವತೋಮುಖ ಅಭಿವೃದ್ಧಿ ಉಂಟಾಗಿ ಜೀವನದಲ್ಲಿ ಎಂದಿಗೂ ಸೋಲಿನ ರುಚಿ ಕಾಣುವುದಿಲ್ಲ. ನೀವು ಈ ಕಲಿಯುಗದಲ್ಲಿ ಕೇಳಿಕೊಂಡ ಯಾವುದೇ ಕೋರಿಕೆ ಇದ್ದರೂ ನೆರವೇರುತ್ತದೆ. ಕಲಿಯುಗ ಬಾಧೆಗಳು ಎಂದರೆ ಯಾವುವು? ಮುಖ್ಯವಾಗಿ ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆ, ಎಷ್ಟೋ ವರ್ಷಗಳಿಂದ ಇರುವ ಹಣದ ಸಮಸ್ಯೆ, ಶತ್ರುಬಾಧೆ, ವಿದ್ಯೆ, ಕಂಕಣ, ಸಂತಾನ, ಹೀಗೆ ನಾನಾ ಕೋರಿಕೆಗಳು ನೆರವೇರಿ ಸರ್ವ ಕಷ್ಟಗಳಿಂದ ಮುಕ್ತಿಯನ್ನ ಹೊಂದಬಹುದು. ಕೌಂಡಿಲ್ಯ ಮುನಿಯು ವಿವಾಹದ ನಂತರ ಮನೆಯಿಂದ ಹೀಗೆ ಹೊರಹೋದಾಗ ದಾರಿಯಲ್ಲಿ ನದಿಯ ತೀರದಲ್ಲಿ ಅವರು ನಿತ್ಯ ಕರ್ಮಗಳಿಗೆ ನಿಂತಾಗ ಅವರ ಪತ್ನಿಯು ಕೆಲವು ಮಹಿಳೆಯರನ್ನ ಒಂದು ವ್ರತವನ್ನ ಆಚರಿಸುತ್ತಿರುವುದನ್ನು ನೋಡುತ್ತಾರೆ. ಆ ಮಹಿಳೆಯರನ್ನು ಕೇಳಿದಾಗ ನಾವು ಅನಂತ ವ್ರತವನ್ನ ಆಚರಿಸುತ್ತಿದ್ದೇವೆ ಎಂದು, ಆ ವ್ರತದಿಂದ ಆಗುವ ಲಾಭಗಳೇನು ಎಂದು ತಿಳಿಸಿಕೊಡ್ತಾರೆ. ಇದನ್ನು ಕೇಳಿದಂತಹ ಕೌಂಡಿಲ್ಯ ಮುನಿಯ ಪತ್ನಿಯು ಕೂಡ ಶೇಷಶಯನಾದ ಶ್ರೀ ವಿಷ್ಣುವನ್ನ ಪ್ರಸನ್ನಗೊಳಿಸಲು ಅನಂತ ವ್ರತವನ್ನ ಆಚರಿಸತೊಡಗುತ್ತಾಳೆ. ಇದರಿಂದಾಗಿ ಕೌಂಡಿಲ್ಯ ಮುನಿಯ ಧನ ಸಂಪತ್ತು ವಿಶೇಷವಾಗಿ ವೃದ್ಧಿಯಾಗ್ತಾ ಹೋಗುತ್ತೆ. ಅನೇಕ ವರ್ಷಗಳ ನಂತರ ಒಂದು ದಿನ ಕೌಂಡಿಲ್ಯ ಮುನಿಯು ತನ್ನ ಪತ್ನಿಯ ಕೈನಲ್ಲಿ ಇರುವಂತಹ ಅನಂತ ವ್ರತದ ದಾರವನ್ನು ನೋಡಿ ಅದೇನೆಂದು ವಿಚಾರಿಸುತ್ತಾನೆ. ಪತ್ನಿಯು ಇದು ಅನಂತ ವ್ರತದ ದಾರ, ಈ ವ್ರತದಿಂದ ನಮಗೆ ದೇವರು ಅಂದರೆ ಶ್ರೀ ಮಹಾವಿಷ್ಣು ಅನಂತ ಪದ್ಮನಾಭನು ಸುಖ ಸಂಪತ್ತನ್ನ ಕರುಣಿಸಿದ್ದಾನೆ ಎಂದು ಹೇಳುತ್ತಾಳೆ. ಇದನ್ನು ಕೇಳಿದಂತಹ ಕೌಂಡಿಲ್ಯ ಮುನಿಯು ಕೋಪಗೊಂಡು ಈ ಸುಖ ಸಂಪತ್ತನ್ನು ನನ್ನ ಪಾಂಡಿತ್ಯದಿಂದ ನಾನು ಸಂಪಾದಿಸಿದ್ದೇನೆ ಎಂದು ಕೋಪದಿಂದಲೇ ಹೇಳಿ ಪತ್ನಿಯ ಕೈನಲ್ಲಿ ಇರುವಂತಹ ಅನಂತ ಸೂತ್ರವನ್ನ ಕಿತ್ತೆಸೆಯುತ್ತಾನೆ. ಕ್ರಮೇಣ ಅವರಲ್ಲಿ ಇರುವಂತಹ ಸಂಪತ್ತು ಕ್ಷೀಣಿಸತೊಡಗುತ್ತೆ. ಮುಂದೊಂದು ದಿನ ಎಲ್ಲವನ್ನೂ ಕಳೆದುಕೊಂಡು ಕೌಂಡಿಲ್ಯ ಮುನಿಗೆ ತನ್ನ ತಪ್ಪಿನ ಅರಿವಾಗುತ್ತ ನಂತರ ಕೌಂಡಿಲ್ಯ ಮುನಿಯು ತಪಸ್ಸನ್ನು ಆಚರಿಸಿ ಶ್ರೀ ವಿಷ್ಣು ದೇವರನ್ನ ಪ್ರಸನ್ನಗೊಳಿಸುತ್ತಾನೆ. ಶ್ರೀ ವಿಷ್ಣು ಕೌಂಡಿಲ್ಯ ಮುನಿಗೆ ದರ್ಶನವನ್ನ ಇಟ್ಟು 14 ವರ್ಷಗಳ ಕಾಲ ಅನಂತ ವ್ರತವನ್ನ ಆಚರಿಸಿದರೆ ಹೋದ ಸುಖ ಸಂಪತ್ತು ಪುನಃ ಗಳಿಸುವುದಾಗಿ ವರವನ್ನ ನೀಡ್ತಾರೆ. ಅನಂತ ವ್ರತದ ಬಗ್ಗೆ ಇನ್ನೊಂದು ಕಥೆಯಿದೆ. ಪಾಂಡವರು ಕೌರವರ ಕೈನಲ್ಲಿ ರಾಜ್ಯವನ್ನ ಸೋತು 14 ವರ್ಷಗಳ ಕಾಲ ವನವಾಸವನ್ನ ಅನುಭವಿಸಬೇಕಾಗುತ್ತೆ. ಈ ಸಮಯದಲ್ಲಿ ಶ್ರೀಕೃಷ್ಣನು ಪಾಂಡವರಿಂದ ಅನಂತ ವ್ರತವನ್ನ ಆಚರಿಸುತ್ತಾನೆ. ಇದರ ಫಲವಾಗಿ ಅವರಿಗೆ ರಾಜ್ಯಭಾಗ್ಯ ಮರಳಿ ದೊರೆಯಿತು ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ಅನೇಕರು ಅನಂತ ವ್ರತವನ್ನು 14 ವರ್ಷಗಳ ಕಾಲ ಆಚರಿಸುತ್ತಾರೆ. ಇನ್ನು ಕೆಲವರು ಶಕ್ತಿಗಾನುಸಾರವಾಗಿ ಆಚರಿಸುತ್ತಾರೆ. ನಿಷ್ಕಲ್ಮಶ ಮನಸ್ಸಿನಿಂದ, ಭಕ್ತಿಯಿಂದ, ಭಾವದಿಂದ ಅನಂತ ಚತುರ್ದಶಿ ವ್ರತವನ್ನ ಆಚರಿಸಿದರೆ ಅನಂತ ದೇವರು ಒಲಿದು ಆರೋಗ್ಯ, ಆಯಸ್ಸು, ಸುಖ ಸಂಪತ್ತು ನಿಮ್ಮದಾಗುತ್ತೆ. ಅನಂತ ಚತುರ್ದಶಿಯ ದಿನದಂದು ಶ್ರೀ ವಿಷ್ಣು ಅನಂತ ಪದ್ಮನಾಭ ದೇವರಾಗಿ ಭೂಮಿಯಲ್ಲಿ ಅವತಾರ ತಾಳಿದರು ಎಂಬ ನಂಬಿಕೆ ಇದೆ. ಅನಂತ ಚತುರ್ದಶಿ ದಿನ ಬೆಳಿಗ್ಗೆ ಮಧ್ಯಾಹ್ನ ಉಪವಾಸವಿದ್ದು ರಾತ್ರಿ ಸಮಯ ವಿಷ್ಣು ದೇವರ ಪ್ರಸಾದವನ್ನ ಸ್ವೀಕರಿಸಬೇಕು. ಈ ವ್ರತವನ್ನ ಆಚರಿಸಲು ಸಂಕಲ್ಪ ಮಾಡಿದ ಮೇಲೆ 14 ವರ್ಷಗಳ ಕಾಲ ಅನಂತ ಪದ್ಮನಾಭನ ವ್ರತಾಚರಣೆಯನ್ನ ಮಾಡಬೇಕು. ವರ್ಷಕ್ಕೆ ಒಂದು ಬಾರಿ ಬರುವ ಈ ವ್ರತವನ್ನು ಭಗವಂತನಿಗೆ ಒಂದು ದಿನ ಮೀಸಲು ಎಂಬುವಂತೆ ವರ್ಷವೂ ಈ ವ್ರತವನ್ನು ಆಚರಿಸುತ್ತಾ ಬಂದರೆ ತುಂಬಾ ಒಳ್ಳೆಯದು. ಕೆಲವರು ಕಳಶ ಇಟ್ಟು ಈ ವ್ರತಾಚರಣೆಯನ್ನ ಮಾಡಿದರೆ, ಇನ್ನು ಕೆಲವರು ಕಳಶ ಇಡದೆ ಸರಳವಾಗಿ ಅನಂತ ವ್ರತವನ್ನ ಆಚರಿಸುತ್ತಾರೆ. ಈ ವ್ರತದಲ್ಲಿ ಅತಿ ಮುಖ್ಯವಾದದ್ದು 14 ಎಂಬ ಸಂಖ್ಯೆ. ಈ 14 ಎನ್ನುವುದು 14 ಲೋಕಗಳ ಸಂಕೇತ, ವಿಷ್ಣುವಿನ ನಾನಾ ಅವತಾರಗಳ ಸಂಕೇತ. ಆದ್ದರಿಂದ 14 ಗಂಟುಗಳು ಇರುವಂತಹ ಕೆಂಪು ದಾರವನ್ನು ಅಂದರೆ ಅನಂತ ಸೂತ್ರವನ್ನ ಕೈಗೆ ಕಟ್ಟಿಕೊಂಡು ಈ ವ್ರತಾಚರಣೆಯನ್ನ ಆರಂಭಿಸಬೇಕು. ನಮ್ಮ ಶರೀರದಲ್ಲಿನ 7 ಚಕ್ರಗಳಿಗೂ ಈ ಅನಂತ ವ್ರತಕ್ಕೂ ಸಂಬಂಧವಿದೆ ಎನ್ನುತ್ತಾರೆ ಸಾಧಕರು. 14 ವರ್ಷಗಳ ಕಾಲ ನಿರಂತರವಾಗಿ ಅನಂತ ಚತುರ್ದಶಿ ವ್ರತವನ್ನು ಆಚರಿಸಲು ಸಾಧ್ಯವಾಗದಿದ್ದರೆ ಏಕಾದಶಿಯ ದಿನ ಹೇಗೆ ವಿಷ್ಣು ದೇವರ ಪೂಜೆಯನ್ನ ಮಾಡುವಿರೋ ಅದೇ ವಿಧಾನದಲ್ಲಿ ಸರಳವಾಗಿ ಆದರೂ ವಿಷ್ಣು ದೇವರನ್ನು ಅನಂತ ಪದ್ಮನಾಭನ ಅವತಾರದಲ್ಲಿ ಪೂಜಿಸಿ ಸ್ಮರಿಸಬೇಕು.
ಅನಂತ ಚತುರ್ದಶಿಯ ದಿನ ಬೆಳಿಗ್ಗೆ ಸ್ನಾನದ ನೀರಿಗೆ ಮನೆಯ ಸದಸ್ಯರು ತಪ್ಪದೆ ಸ್ವಲ್ಪ ದರ್ಬೆ ಕಡ್ಡಿಗಳನ್ನು ಬೆರೆಸಿ ಸ್ನಾನವನ್ನು ಮಾಡಿಕೊಳ್ಬೇಕು. ಮನೆಯಲ್ಲಿ ಪೀಠ ಅಥವಾ ಮಣೆಯ ಮೇಲೆ ಕೆಂಪು ವಸ್ತ್ರವನ್ನು ಹಾಸಿ ಅದರ ಮೇಲೆ ವಿಷ್ಣು ದೇವರ ಚಿತ್ರಪಟವನ್ನು ಇಟ್ಟು 3 ಬತ್ತಿಗಳನ್ನು ಬಿಡಿಬಿಡಿಯಾಗಿ ಕೂರಿಸಿ ತುಪ್ಪದಿಂದ ದೀಪಾರಾಧನೆಯನ್ನ ಮಾಡಿಕೊಳ್ಬೇಕು. ಗೋಧಿಯಿಂದ ಮಾಡಿದ ಅಥವಾ ಅವಲಕ್ಕಿಯಿಂದ ಮಾಡಿದ ಸಿಹಿ ನೈವೇದ್ಯವನ್ನ ದೇವರ ಮುಂದಿಟ್ಟು ನಮಸ್ಕಾರವನ್ನ ಮಾಡಿಕೊಳ್ಬೇಕು. ಈ ವ್ರತಾಚರಣೆ ಪೂರ್ವ ಕಾಲದಲ್ಲಿ ಮನೆಯ ಯಜಮಾನ ಮತ್ತು ಮನೆಯ ಯಜಮಾನಿ ಮುಂಜಾನೆಯೇ ಎದ್ದು ಶುಚಿರ್ಭೂತರಾಗಿ ಮನೆಯ ಪಕ್ಕದಲ್ಲಿ ಇರುವಂತಹ ಬಾವಿ ಅಥವಾ ಕೆರೆಯಿಂದ ನೀರನ್ನು ತಂದು ಕಲಶದಲ್ಲಿ ನೀರನ್ನು ಹಾಕಿ ಅದರ ಮೇಲೆ ದರ್ಬೆ ಹುಲ್ಲಿನಿಂದ ರಚಿಸಿದ ಹಾವಿನ ಎಡೆಯನ್ನ ಇಡುತ್ತಾರೆ. ಮುಂದೆ ಸಾಲಿಗ್ರಾಮವನ್ನು ಇಟ್ಟು ಪೂಜಿಸುತ್ತಾರೆ. ವ್ರತ ಕೈಗೊಳ್ಳುವ ಯಜಮಾನನ ಬಲಗೈ ತೋಳಿಗೆ ಕುಂಕುಮ ಲೇಪಿತ ಗಂಟು ಕಟ್ಟಿದ ಹಳದಿ ಬಣ್ಣದ ದಾರ ಹಾಗೂ ಆತನ ಪತ್ನಿ ಎಡಗೈ ತೋಳಿಗೆ ದಾರ ಕಟ್ಟಿಕೊಳ್ಳುವಂತಹ ಶಾಸ್ತ್ರವಿದೆ. ಇದಕ್ಕೆ ಅನಂತನ ದಾರ ಎಂದು ಕರೆಯುತ್ತಾರೆ. ವ್ರತ ಕೈಗೊಂಡವರು ಬೆಳಿಗ್ಗೆ ಹಾಗೂ ಮಧ್ಯಾಹ್ನ ಉಪವಾಸವಿದ್ದು ರಾತ್ರಿ ದೇವರ ಪ್ರಸಾದವೆಂದು ಭೋಜನ ಸೇವಿಸುತ್ತಾರೆ. ಅನಂತ ಪದ್ಮನಾಭ ವ್ರತಕ್ಕೆ 14 ಬಗೆಯ ಭಕ್ಷ್ಯಗಳನ್ನು ತಯಾರಿಸುವ ಪದ್ಧತಿ ಇದೆ. ಅನ್ನ, ಕಡುಬು, ಮೋದಕ, ಚಕ್ಕುಲಿ, ಹಾಲು, ಬೆಲ್ಲ ಇತ್ಯಾದಿಗಳನ್ನು ದೇವರ ಮುಂದಿಟ್ಟು ನೈವೇದ್ಯವನ್ನ ಮಾಡಲಾಗುತ್ತೆ. ಪೂಜೆ ಅನಂತ ಪದ್ಮನಾಭ ಕತೆ ಮುಗಿದು ಮಂಗಳಾರತಿ ನಡೆಯುತ್ತೆ. ಆಗ ಮನೆಯವರು ಬಂಧುಗಳೆಲ್ಲ ಒಟ್ಟು ಸೇರಿ ಪ್ರಾರ್ಥನೆಯನ್ನ ಮಾಡುತ್ತಾರೆ. ತಮ್ಮ ಇಷ್ಟಾರ್ಥ ಸಿದ್ಧಿ ನೆರವೇರಿಕೆಗೆ ಸಂಕಲ್ಪವನ್ನ ಮಾಡಿಕೊಳ್ತಾರೆ. ಮನೆಯವರು ಆ ದಿನ ರಾತ್ರಿ ಇಡೀ ಜಾಗರಣೆ ಕುಳಿತು ದೇವರ ಸ್ಮರಣೆ ಸ್ತುತಿಯಲ್ಲಿ ನಿರತರಾಗಿರಬೇಕೆಂಬ ನಿಯಮವಿದೆ. ಮಾರನೆಯ ದಿನ ಪೂಜೆಯ ನೀರನ್ನು ಮತ್ತೆ ಬಾವಿ ಅಥವಾ ಕೆರೆಗೆ ತೆಗೆದುಕೊಂಡು ಹೋಗಿ ವಿಸರ್ಜನೆ ಮಾಡುತ್ತಿದ್ದರು. ವ್ರತ ಅಂಗವಾಗಿ ಹೀಗೆ ಕಟ್ಟಿಕೊಂಡಂತಹ ಅನಂತ ಸೂತ್ರವನ್ನು ಮುಂದಿನ ವರ್ಷದ ತನಕವೂ ಕೈನಲ್ಲೇ ಕಟ್ಟಿಕೊಂಡಿರಬಹುದು. ಇಲ್ಲವಾದರೆ ಪೂಜೆ ಮಾಡಿದ ಮರುದಿನ ಅಥವಾ 14 ದಿನ ಆದ ಮೇಲೆ ಪವಿತ್ರ ಕಲ್ಯಾಣಿ ಬಾವಿ ಹರಿಯುವ ನೀರಿನಲ್ಲಿ ಬಿಟ್ಟು ಬರಬಹುದು. ನೋಡಿದ್ರಲ್ಲ, ಅನಂತ ಚತುರ್ದಶಿಯ ದಿನ ಅನಂತ ವ್ರತವನ್ನ ಯಾವ ರೀತಿಯಾಗಿ ಮಾಡಿಕೊಳ್ಬೇಕು, ವ್ರತದ ಕಥೆ ಏನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ತಪ್ಪದೆ ಜೈ ಅನಂತ ಪದ್ಮನಾಭ ಸ್ವಾಮಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನೆಲ್ ಮುಖಾಂತರ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.